ಹೆಲೋ ಗಾಯ್ಸ್, ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಎಕ್ಸ್ಪ್ಲೋರಿಂಗ್ ಕಡೆಯಿಂದ. ಇವತ್ತು ನಾನು ಹಳ್ಳಿನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಆ ಹಳ್ಳಿ ಹೆಸರು ಕೆಂದಗೆ ಅಂತ. ಆ ಹಳ್ಳಿ ಇಲ್ಲಿಂದ ಸುಮಾರು ಒಂದು 7-8 ಕಿಲೋಮೀಟ್ರ್ ದೂರ ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಸೀದಾ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೇ ಬಿಡೋಣ. ಸೊ ಹಾಗೆ ಇವತ್ತು ನನ್ನ ಜೊತೆ ನನ್ನ ಬ್ರೋ ಇದ್ದಾನೆ, ನನ್ನ ಪಾರ್ಟ್ನರ್ ಕೂಡ ಹೌದವನು. ಅವನಿರೋದಕ್ಕೆ ಈ ಚಾನಲ್ ಇಲ್ಲಿದೆ ಇವತ್ತು, ಆ್ಯಂಡ್ ಈ ವಿಡಿಯೋ ಕೂಡ ನಾನು ಮಾಡ್ತಾ ಇರೋದು. ಸೊ ಅವನಿಲ್ಲದೆ ಇದ್ದಿದ್ರೆ ಈ ಚಾನಲಲ್ಲಿ ವೀಡಿಯೋಸ್ಗಳು ಬರ್ತಾ ಇರಲಿಲ್ಲ ಮತ್ತು ಚಾನಲ್ ಓಪನ್ ಆಗ್ತಾನೂ ಇರಲಿಲ್ಲ. ಸೊ ಈ ವಿಡಿಯೋನ ಪಾರ್ಟ್ 1 ಅಂತ ಮಾಡಿದ್ದೀವಿ. ಈ ಪಾರ್ಟ್ 1ಅಲ್ಲಿ ಅವ್ರ ಊರಿಗೆ ಹೋಗೋ ರೋಡು ಮತ್ತು ಅವರೊಂದು ಸಿಟಿಗೆ ಬರೋದು ಎಷ್ಟು ಕಷ್ಟಪಡಬೇಕು ಅಂದ್ಕೊಂಡು ತೋರಿಸಿದ್ದೀವಿ. ಹಾಗೆ ಪಾರ್ಟ್ 2ದಲ್ಲಿ ಅವ್ರ ಊರಿಗೆ ಹೋಗ್ತೀವಿ. ಹಾಗೆ ಮತ್ತೊಂದು ಸ್ವಲ್ಪ ರೋಡನ್ನು ತೋರಿಸ್ತೀವಿ. ಹೊಳೆ ಮತ್ತು ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂದ್ಕೊಂಡು, ಮಳೆಗಾಲದಲ್ಲಿ ಎಷ್ಟು ಕಷ್ಟ ಇದೆ ಅಂದ್ಕೊಂಡು ಎಲ್ಲ ತೋರಿಸ್ತೀವಿ. ಸೊ ಹೀಗೆ ಇದೇ ರೋಡ್ ಸ್ಟ್ರೇಟ್ ಹೋದರೆ ಒಂದು ಸಿಮೆಂಟ್ ರೋಡ್ ಸಿಗುತ್ತೆ. ಅಂದರೆ ಅಲ್ಲಿವರೆಗೆ ಮಾತ್ರ ರೋಡ್ ಇದೆ, ಆ ಕಡೆಯಿಂದ ಬರಬೇಕು ಆ ರೋಡಿಗೆ. ಇದು ಶಾರ್ಟ್ಕಟ್ಟು, ಒಳಗಡೆಯಿಂದ ಹೋಗಿ ಆ ರೋಡಿಗೆ ಟಚ್ ಆಗುತ್ತೆ. ಆ ರೋಡನ್ನು ಕ್ರಾಸ್ ಮಾಡಿದ ಮೇಲೆ ಊರಿಗೆ ಹೋಗೋಕ್ಕಾಗೋದು. ಸೊ ಮುಂದೆ ಕಾಣಿಸ್ತಾ ಇರೋದು ಆ ಸಿಮೆಂಟ್ ರೋಡು, ಅಲ್ಲಿವರೆಗೆ ಮಾತ್ರ ರೋಡ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಈಗ ಇಲ್ಲಿ. ಇಲ್ಲಿ ನೋಡ್ಬೋದು ಮುಂದ್ಗಡೆ 2 ಜನ ಕೆಲಸ ಮಾಡ್ತಿದ್ದಾರೆ. ಅಂದರೆ ಫಾರೆಸ್ಟ್ ಅವ್ರ ಜೊತೆಗೆ ಇತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಅವರಿಗೆಲ್ಲ. ಅಂದರೆ ಸಸಿ ನೆಡೋದು, ಬೇಲಿ ಕಟ್ಟೋದು ಇದೆಲ್ಲ ಕೆಲಸ ಮಾಡಿಸ್ತಾರೆ. ಹಳ್ಳಿ ಜನರು ಇವರೆಲ್ಲ ಅಲ್ಲಿಂದ ಇಲ್ಲಿ ಬಂದ್ಕೊಂಡು ಕೆಲಸ ಮಾಡ್ತಾರೆ. ಈ ಫಾರೆಸ್ಟ್ ಅವರು ಕೂಡ ಇಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿಸ್ತಾರೆ. ಸಸಿ ನೆಡೋದಾಗಲಿ ಅಥವಾ ಬೇಲಿ ಕಟ್ಟೋದಾಗಲಿ ಒಳ್ಳೊಳ್ಳೆ. ಇಲ್ಲೊಂದು ಜೆಲ್ಲಿ ಫ್ಯಾಕ್ಟ್ರಿ ಇದೆ. ಈ ಊರಿನ ಇದೇ ಕೊನೆ ಬಿಲ್ಡಿಂಗು. ಹಾಗೆ ಇಲ್ಲಿ ನೆಕ್ಸ್ಟ್ ಆದಮೇಲೆ ಇನ್ನೇ ಸೀದಾ ಊರೇ ಸಿಗೋದು, ಮತ್ತು ಯಾವ ಬಿಲ್ಡಿಂಗ್ ಸಿಗೋಲ್ಲ. ಒಂದು ಪುಟ್ಟ ದೇವಸ್ಥಾನ ಸಿಗುತ್ತೆ ಇಲ್ಲಿಂದ ಸ್ವಲ್ಪ ಒಂದು 400 ಮೀಟ್ರ್ ದೂರ ಹೋದರೆ. ಸೊ ಅದೇ ಲಾಸ್ಟು, ಮತ್ತು ಯಾವುದು ಕಟ್ಟಡನೇ ಸಿಗೋಲ್ಲ. ಇಲ್ಲಿ ಬ್ರಿಡ್ಜ್ ಒಂದು 2 ಸಿಗುತ್ತೆ, ಹೊರತಾಗಿ ಮತ್ತೇನೂ ಸಿಗಲ್ಲ. ಹಾಗೆ ಜಾಸ್ತಿ ಏನೂ ಇಲ್ಲ ಈ ಊರಲ್ಲಿ ಹೇಳೋಕೆಂದರೆ. ಬರೀ ಹೀಗೆ ನೀರು ತುಂಬಿಕೊಂಡಿರೋ ರೋಡು ಮತ್ತು ದಾರಿ ಇಲ್ಲ. ಮುಂದೆ ಕಾಣಿಸ್ತಾ ಇರೋದೇ ಆ ಪುಟ್ಟ ದೇವಸ್ಥಾನ. ನಾನು ಹೇಳಿದ್ನಲ್ಲ ಇದೇ ಲಾಸ್ಟ್ ಕಟ್ಟಡ ಅಂತ, ಇದೇ ಪುಟ್ಟ ದೇವಸ್ಥಾನ. ಸೊ ಒಂಚೂರು ನಿಲ್ಲಿಸ್ಕೊಂಡು ಕೈ ಮುಕ್ಕೊಂಡು ಹೋಗ್ಬಿಡುವ, ಬೇರೆ ಒಳ್ಳೇದು ಮಾಡಪ್ಪ, ಮುಂದೇನು ಕಷ್ಟ ಕೊಡಬೇಡ ಅಂದ್ಕೊಂಡು. ಸೊ ಬನ್ನಿ ಹೋಗುವ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಆದಷ್ಟು ಬೇಗ ಹಳ್ಳಿನ ರೀಚ್ ಆಗುವ. ಹಾಗೆ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು, ಈ ರೋಡಲ್ಲಿ ಇಡೀ ಹೊಳೆ ಹರಿತಾ ಇದೆ ಇಲ್ಲಿ. ಅದ್ರ ಜೊತೆ ಅದು ಸಾಕಾಗದೆ ಅಂದ್ಕೊಂಡು ಇನ್ನೊಂದು ಮರ ಕೂಡ ಬಿಸ್ಕೊಂಡಿದೆ. ಹೀಗೆ ಅವ್ರು ಇಡೀ ರೋಡಲ್ಲಿ ಪೂರ ಇದೇ ಥರ ಮರ ಬೀಳೋದು, ಈ ರೋಡ್ ಪೂರ ಇದೇ ಥರ ಇರುತ್ತೆ. ಇದೇ ಥರದ್ರಲ್ಲಿ ಅವ್ರ ಜೀವನ ನಡೆಸಬೇಕು, ಮತ್ತು ಇಡೀ ಇದರಲ್ಲೇ ಮಳೆಗಾಲ ಇದರಲ್ಲೇ ಕಳಿಬೇಕು. ಸೊ ಇದೆಲ್ಲ ಶಾರ್ಟ್ಕಟ್ಟಲ್ಲಿ ಹೋದರೆ ಮಾತ್ರ ಅಲ್ಲಿ ಈಸಿಯಾಗಿ ಹೋಗೋಕ್ಕಾಗುತ್ತೆ. ಆ ಕಡೆ ರೋಡಲ್ಲಿ ಹೋದರೂ ಆಗಲ್ಲ. ಇಲ್ಲಿ ನೋಡ್ಬೋದು ಮತ್ತೊಂದು ಮರ ಅಡ್ಡು ಬಿಟ್ಕೊಂಡಿದೆ ಇಲ್ಲಿ. ಈ ಥರದನ್ನೇ ಕ್ರಾಸ್ ಮಾಡಿಕೊಂಡು ಹೋಗಬೇಕು. ಇದೆಲ್ಲ ಫಾರೆಸ್ಟ್ ಮಾಡ್ತಾರೆ ಬಂದ್ಕೊಂಡು, ಬಟ್ ಇಲ್ಲಿ ಬಂದಿಲ್ಲ ಅನಿಸುತ್ತೆ. ಸೊ ಇದು ಚಿಕ್ಕ ಚಿಕ್ಕ ದಾರಿಲೇ ಅಲ್ಲಿ ಊರಿಗೆ ಹೋಗಬೇಕು. ಚಿಕ್ಕ ಚಿಕ್ಕ ದಾರಿನೇ ಅವರಿಗೆ ಮಳೆಗಾಲದಲ್ಲಿ ಹೆಲ್ಪ್ ಆಗುತ್ತೆ. ಮೇನ್ ರೋಡ್ಗಳಲ್ಲಿ ಮತ್ತು ಯಾವ ಗಾಡಿನೂ ಬರೋದಿಲ್ಲ ಅಲ್ಲಿ. ಬೇಸಿಗೆಗಾಲದಲ್ಲ ಮಾತ್ರ ಬರುತ್ತೆ ಇಲ್ಲಿ. ಬೇಸಿಗೆಗಾಲದಲ್ಲೂ ಕೂಡ ಈ ಪಿಕಪ್ ಟ್ರಕ್ಗಳು ಮಾತ್ರ ಬರೋಕ್ಕೆ ಸಾಧ್ಯ ಅಲ್ಲಿ. ಆದರೂ ಕೂಡ ತುಂಬ ಕಷ್ಟನೇ ಇರುತ್ತೆ ಇವ್ರ ಜೀವನ. ನೀವು ನೋಡ್ಬೋದು. ಗಾಳಿ ಮಳೆಗೆ ಲೈನ್ ಕೂಡ ಇಲ್ಲೇ ಕೆಳಗೆ ಬಂದ್ಬಿಟ್ಟಿದೆ. ಕರೆಂಟ್ ಇಲ್ಲ ಅಂದ್ಕೊತೀನಿ, ಬಟ್ ರೋಡ್ ನೋಡ್ಬೋದು ನೀವು, ತುಂಬ ಒಳ್ಳೆ ಕಲ್ಲಾಗಿರೋ ರೋಡು. ಇದರಲ್ಲೇ ಅವ್ರ ಊರಿಗೆ ಹೋಗೋದು ಹೀಗೆ. ಬಟ್ ಕೆಲವೊಂದು ಶಾರ್ಟ್ಕಟ್ಗಳು ಕೂಡ ಮಳೆಗಾಲದಲ್ಲಿ ತುಂಬ ಹಾಳಾಗಿರುತ್ತೆ. ಅದಕ್ಕಾಗಿ ಶಾರ್ಟ್ಕಟ್ಟಲ್ಲಿ ಹೋಗೋಕ್ಕಿಂತ ಈ ಮೇನ್ ರೋಡಲ್ಲಿ ಹೋಗೋದು ತುಂಬ ವಾಸಿ. ಹಾಗಾಗಿ ನಾವು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಶಾರ್ಟ್ಕಟ್ ಬಂದು ಇಲ್ಲೇ ಟಚ್ ಆಗಿದೆ ಇದು. ಹಾಗೆ ಹೀಗೆ ತುಂಬ ಅವ್ರ ಊರಿಗೆ ಹೋಗ್ಬೇಕಂದ್ರೆ ಹೀಗೆ ಇಂಥ ದಾರಿಯಲ್ಲಿ ಹೋಗ್ತಾ ಇರಬೇಕು. ಅಂತೂ ನೋಡ್ಬೋದು ಇಲ್ಲಿ ಫುಲ್ಲಿ ಸ್ಲಿಪ್ ಆಗೋ ರೋಡ್ಗಳಿವೆಲ್ಲ, ತುಂಬ ಎಚ್ಚರಿಕೆಯಿಂದ ಹೋಗೋಕ್ಕಾಗುತ್ತೆ. ಸೊ ನಾವು ಮೇನ್ ರೋಡಲ್ಲಿ ಹೋಗೋದು, ಆ ಕಡೆ ಹೋಗೋದು ಬೇಡ. ಇದರಲ್ಲಿ ಶಾರ್ಟ್ಕಟ್ಟಲ್ಲಿ ಹೋಗೋಣ. ಆ ಕಡೆ ರಸ್ತೆ ತುಂಬ ಹಾಳಾಗಿರುತ್ತೆ, ಮಳೆಗಾಲ ನೀರು ಇಟ್ಕೊಂಡಿರುತ್ತೆ, ದೊಡ್ಡ ದೊಡ್ಡ ಗುಂಡಿಗಳಿರುತ್ತೆ, ಗೊತ್ತೇ ಆಗಲ್ಲ ಅಲ್ಲಿ ಹೋಗ್ಬೇಕಾದ್ರೆ. ಈ ಶಾರ್ಟ್ಕಟ್ಟಲ್ಲಿ ಹೋದರೂ ಕೂಡ ಸ್ವಲ್ಪ ಕಷ್ಟ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗಲ್ಲೇ ಈ ಥರ ಇದೆ. ಇದರಲ್ಲೇ ನಾವು ನಿಧಾನವಾಗಿ ಬೈಕ್ ಓಡಿಸ್ಕೊಂಡು ಹೋಗಬೇಕು.
ಹಾಗೆ ಮುಂದೂ ಕೂಡ ಇದೇ ಥರ ತುಂಬ ರಿಸ್ಕಿ ರೋಡ್ಗಳಿದೆ. ಸೊ ಯಾರ್ಯಾರು ವೀಡಿಯೋ ಇಷ್ಟ ಆದರೆ ತುಂಬ ಲೈಕ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದು ಚಾನಲಲ್ಲಿ ಇದೇ ಥರದ ವೀಡಿಯೋಗಳು ಬರ್ತಾ ಇರುತ್ತೆ. ಸೊ ಆದಷ್ಟು ಬೇಗ ರೀಚ್ ಮಾಡಿಸಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಫ್ರೆಂಡ್ಸ್ಗೆಲ್ಲ. ಸೊ ನೋಡ್ಬೋದು ಇಲ್ಲಿವರೆಗೆ ಬಂದಿದ್ದೀವಿ ನಾವೀಗ. ರೋಡ್ ಕೂಡ ತುಂಬ ಚಿಕ್ಕದಾಗಿದೆ. ಇಬ್ಬರಿರೋದ್ರಿಂದ ತುಂಬ ಇಂಬ್ಯಾಲೆನ್ಸ್ ಆಗುತ್ತೆ ಬೈಕಿಗೆ. ಒಬ್ಬರಾಗಿದ್ರೆ ಆರಾಮಾಗಿ ಹೊಡ್ಕೋಬೋದು ಇಲ್ಲಿ. ಬಟ್ ಜಡ್ಜ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಜಂಗಲಲ್ಲಿ. ಸೊ ಈ ಕಾಡೊಳಗಳಿರೋ ಸಣ್ಣ ಹೊಂಡ, ನೀರು ಹೊಂಡಗಳು ತುಂಬ ಸ್ಲಿಪ್ ಆಗುತ್ತೆ ಇಲ್ಲಿ. ಯಾಕಂದರೆ ಅಲ್ಲಿ ತುಂಬ ಬೈಕ್ಗಳು ಅದರಲ್ಲೇ ಓಡಾಡಿ ತುಂಬ ಸ್ಲಿಪ್ ಆಗುತ್ತೆ. ಕೆಳಗಡೆ ನೋಡ್ಬೋದು ಮೇನ್ ರೋಡ್ ಬಂದು ಅಲ್ಲಿ ಟಚ್ ಆಗಿದೆ. ಎಷ್ಟು ಹಾಳಾಗಿದೆ ನೋಡಿ ಅದನ್ನ. ಅದಕ್ಕೆ ನಾವು ಈ ಶಾರ್ಟ್ಕಟ್ಟಲ್ಲಿ ಬಂದಿದ್ದೀನಿ. ಇಲ್ಲಿ ಬೈಕ್ ಮಾತ್ರ ಬರೋಕ್ಕೆ ಸಾಧ್ಯ ಮಳೆಗಾಲದಲ್ಲಿ, ಮತ್ತು ಯಾವ ಗಾಡಿಗಳು ಅಷ್ಟೇ. ಸೊ ಈಗ ನೋಡ್ಬೋದು ಮುಂದೆ ಇಡೀ ರೋಡಲ್ಲಿ ಪೂರಾ ನೀರು ಬರ್ತಾ ಇದೆ. ಇವತ್ತು ಜಸ್ಟ್ ಮಳೆ ಇಲ್ಲ, ಇನ್ನೂ ಜಾಸ್ತಿ ಇರ್ತಿತ್ತು ಈ ರೋಡಲ್ಲಿ. ಇವತ್ತು ಮಳೆ ಇಲ್ಲದ ಕಾರಣ ಸ್ವಲ್ಪ ನೀರಿದೆ. ಈಗ ವರ್ತೆ ಅಂತಾರೆ ನಮ್ಮ ಕಡೆ, ಆ ವರ್ತೆ ನೀರೇ ತುಂಬ ಈ ರೋಡಲ್ಲಿ ಹರಿತಾ ಇದೆ. ಇದರಲ್ಲೇ ಕ್ರಾಸ್ ಮಾಡಿಕೊಂಡು ಏನೋ ಮಾಡಿಕೊಂಡು ಊರಿಗೆ ಹೋಗಬೇಕು. ನೋಡ್ಬೋದು ಇಲ್ಲೂ ಕೂಡ ತುಂಬ ಉಗಿಯೋ ಜಾಗಗಳಿದೆ. ತುಂಬ ಗಾಡಿ ಇಲ್ಲೇ ಸ್ಲಿಪ್ ಆಗೋದು ಮತ್ತು ಇಲ್ಲೇ ಬೀಳೋಕ್ಕೆ ಫಸ್ಟ್ ಕ್ಲಾಸ್ ಜಾಗ ಇದು ಮಾತ್ರ. ಹೀಗೆ ಹತ್ಕೊಂಡು ಹೋಗ್ಬೇಕು ಇಡೀ ಊರಿಗೆ. ನೋಡ್ಬೋದು ಎಷ್ಟು ಗಾಡಿ ಓಡಾಡಿದೆ ಅಂದ್ಕೊಂಡು. ಇದೆಲ್ಲ ಫಾರೆಸ್ಟ್ ಗಾಡಿಗಳು ಓಡಾಡಿದ್ದು. ಫಾರೆಸ್ಟಲ್ಲಿ ತುಂಬ ಪಾಪ ಓಡಾಡ್ತಾ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ. ಅವರು ಗಿಡ ನೆಡೋದು ಅಥವಾ ಏನೋ ಕೆಲಸ ಮಾಡ್ತಿರ್ತಾರೆ. ಇಲ್ಲೂ ಕೂಡ ನೋಡಿ ತುಂಬ ಹಾಳಾಗಿದೆ ರೋಡು. ಇಲ್ಲಾಂದರೆ ತುಂಬ ಆ ಕಡೆ ಹೊಳೆ ಇದೆ, ಇಲ್ಲಿ ಹೊಳೆ ಹತ್ತತ್ತೆ ದೊಡ್ಡ ಮಳೆ ಬಂದರೆ. ತುಂಬ ಹಾಳಾಗಿದೆ ಇಲ್ಲಿ. ಸೊ ಇಂಥದ್ರಲ್ಲಿ ನಾವು ಕೇರ್ಫುಲ್ಲಾಗಿ ಹೋಗಬೇಕು. ಹಾಗೆ ನೋಡ್ಬೋದು ಚಿಕ್ಕ ಬ್ರಿಡ್ಜ್ ಇದೆ ಈ ಕಡೆ. ಮೊದಲು ನಾನು ಹೋದ್ಸಲ ಬಂದಾಗ ರೋಡು ಬ್ರಿಡ್ಜ್ ಮಾಡಲಿಲ್ಲ ಆಗಿದ್ರು, ಹೊಳೆ ಕ್ರಾಸ್ ಮಾಡ್ಕೊಂಡು ಹೋಗಬೇಕಿತ್ತು. ಸೊ ನೋಡ್ಬೋದು ಬೈಕ್ ಕೂಡ ಸ್ವಲ್ಪ ಸ್ಟ್ರಕ್ ಆಯ್ತು ಇಲ್ಲಿ. ಹಾಗೆ ನೋಡ್ಬೋದು ವ್ಯೂ ಕೂಡ ಸಖತ್ತಾಗಿದೆ ಇಲ್ಲಿ. ಹೊಳೆನೂ ಮಾತ್ರ ಚೆಂದ ಇದೆ. ಮತ್ತು ಇಲ್ಲಿ ನಾನು 2-3 ಸಲ ಬಂದಿದ್ದೆ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ. ಸೊ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ನೋಡ್ಬೋದು ಇದೇ ಥರದ ರೋಡಲ್ಲಿ ಇಡೀ ಅವರು ಊರನ್ನು ಹೋಗಬೇಕು. ನೋಡ್ಬೋದು ಈಗ ಇಲ್ಲೂ ಕೂಡ ಮತ್ತೊಂದು ಸಣ್ಣ ಪುಟ್ಟ ಹೊಳೆ ಸಿಕ್ಕಿದೆ. ಇದನ್ನ ಕ್ರಾಸ್ ಮಾಡಿಕೊಂಡು ಅದು ಮತ್ತು ಡಬಲ್ ಇರುತ್ತಲ್ಲ, ಡಬಲ್ ಇದ್ದಾಗ ಬೈಕ್ ತುಂಬ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ಪಿಕಪ್ ಕೂಡ ಕಡಿಮೆ ಆಗುತ್ತೆ. ಇಲ್ಲೂ ಕೂಡ ಒಂದು ಶಾರ್ಟ್ಕಟ್ ಇದೆ. ನಾವು ಮೇನ್ ರೋಡಲ್ಲಿ ಹೋಗೋದು ಬೇಡ, ಶಾರ್ಟ್ಕಟ್ಟಲ್ಲಿ ಹೋಗೋಣ. ಯಾಕಂದರೆ ಈ ಮೇನ್ ರೋಡಲ್ಲಿ ತುಂಬ ರೋಡ್ ಹಾಳಾಗಿರುತ್ತೆ. ಬಟ್ ನೀರಿರಲ್ಲ ಅಲ್ಲಿ, ಬಟ್ ಅರ್ಲು ತುಂಬ ಇರುತ್ತೆ. ಈ ಶಾರ್ಟ್ಕಟ್ಟಲ್ಲೂ ಕೂಡ ಅಷ್ಟೇ ಆರಾಮಾಗಲಿ ಹೋಗ್ಲಿಕ್ಕೆ ಆಗಲ್ಲ. ಆದರೂ ಹೋಗೋಣ ಇದರಲ್ಲಿ ನಾವು, ಯಾಕಂದರೆ ತುಂಬ ಹತ್ತಿರ ಆಗತ್ತೆ ಇಲ್ಲಿ ಅದಕ್ಕಿಂತ. ನೋಡ್ಬೋದು ಎಷ್ಟು ಚಿಕ್ಕಾಗಿರೋ ರೋಡ್ಗಳಿದೆಲ್ಲ, ಇಲ್ಲ ಬೈಕ್ ಹೋಗಿ ಹೀಗಾಗಿರೋದು. ಮತ್ತು ಈಗ ನಾವು ಹೋಗ್ತಾ ಇರೋ ಊರಲ್ಲಿ ಅವ್ರ ಹತ್ರ ಈಗ ಜಾಸ್ತಿ ಬೈಕ್ ಇರಲ್ಲ. ಇದ್ರೂ ಒಂದು 2-3 ಬೈಕ್ ಲಾಸ್ಟ್. ಪೂರಾ ಸೈಕಲಲ್ಲೇ ಬರ್ತಾರೆ, ಸೈಕಲಲ್ಲೇ ತಗೊಂಡು ಹೋಗ್ತಾರೆ. ಇವಾಗ ನೋಡ್ಬೋದು ಸ್ವಲ್ಪ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ. ಬಟ್ ಅವಾಗಿನವರೆಲ್ಲ ಇನ್ನೂ ಅವರು ಜಮೀನು ಮಾಡ್ಕೊಂಡು ಹೋಗ್ತಾರೆ. ಸೊ ನಿಜ ಹೇಳ್ತೀನಿ, ಇಂಥ ನೇಚರ್ ಬದುಕಕ್ಕೆ ಅವರು ತುಂಬ ಕಷ್ಟಪಡ್ತಾರೆ ಮತ್ತು ಆ್ಯಂಡ್ ಆರಾಮಾಗಿದ್ದಾರೆ. ನಮ್ಮ ಥರ ಯಾವುದೇ ಕಷ್ಟಗಳಿಲ್ಲ, ಅವರಿಗೆ ನೆಮ್ಮದಿಯಾಗಿದ್ದಾರೆ. ಹಾಗೆ ಈ ಫಾರೆಸ್ಟ್ಗಳಲ್ಲಿ ಅದರಲ್ಲೂ ಈ ಶಾರ್ಟ್ಕಟ್ಗಳಲ್ಲಿ ಬರಬೇಕು ಅಂತ ಆದರೆ ಈ ರೋಡ್ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲ ಯಾವ್ಯಾವ ಶಾರ್ಟ್ಕಟ್ಟಲ್ಲೂ ಇಡೀ ಕಾಡು ಸುತ್ತಾ ಇರಬೇಕಾಗತ್ತೆ. ಅಂದರೆ ಇಲ್ಲಿಂದ ಎಲ್ಲಿಗೊಂದು ಲಿಂಕ್ ಇರುತ್ತೆ, ಅದು ಊರಿನವ್ರು ಮಾಡ್ಕೊಂಡಿರೋದಲ್ಲ, ಫಾರೆಸ್ಟ್ ಮಾಡ್ಕೊಂಡಿರೋದು. ಇಲ್ಲಿಂದ ಆ ಊರಿಗೆ ಮಾಡ್ಕೊಂಡಿರೋದಾಗಲ್ಲ ಅಂದ್ಕೊಂಡು ಬೇಗ ಹೋಗ್ಲಿಕ್ಕಾಗತ್ತೆ ಅಂದ್ಕೊಂಡು. ನೋಡ್ಬೋದು ಇಲ್ಲಿ ಎಲ್ಲ ಇಡೀ ನೀರು ತುಂಬ್ಕೊಂಡು ಈ ಶಾರ್ಟ್ಕಟ್ಟಲ್ಲೂ ಕೂಡ ಸುಲಭ ಅಲ್ಲ ಇಲ್ಲಿ ಹೋಗೋದು. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ಅರ್ಧ ರೋಡಿಗೆ ಹೋಗ್ತೀವಿ. ನೋಡ್ಬೋದು ಫುಲ್ ಡೌನ್ ಇದೆ ಇಲ್ಲಿ. ಇಲ್ಲಂತೂ ಮಾತ್ರ ಹೋದ ಸಲ ಬಂದಾಗ ಫುಲ್ ಸೈಕ ಓಟಿದ್ದೀನಿ. ಆ ಕಡೆ ಹೋದರೂ ಹೋಗುತ್ತೆ, ಈ ಕಡೆ ಹೋಗುತ್ತೆ. ಆ ಕಡೆ ತುಂಬ ಸ್ಲಿಪ್ ಆಗುತ್ತೆ ಬೈಕ್. ನೋಡ್ಬೋದು ಎಷ್ಟು ಪತ್ಲ ಆಗಿದೆ ರೋಡೆಲ್ಲ. ಇಲ್ಲಿ ಕಚ್ಚಿ ಪಿಚ್ಚಿ ಆಗ್ಬಿಟ್ಟಿದೆ.
ಮಳೆ ಇತ್ತಲ್ಲ ನಿನ್ನೆ ತುಂಬ, ಅದಕ್ಕೆ ಇಲ್ಲೆಲ್ಲ ರೋಡ್ ಹಾಳಾಗ್ಬಿಟ್ಟಿದೆ. ಜಸ್ಟ್ ಒಂದು ಫಾರೆಸ್ಟ್ರ್ ಪಾಸ್ ಆದರು ನಾನು ಬರಬೇಕಾದ್ರೆ, ಅವರೇ ನನ್ನ ಲೆಕ್ಕಿಗೆ ಇವಾಗ ಹೋಗಿತ್ತು ಅನ್ಕೋತೀನಿ. ನೋಡ್ಬೋದು ಇಡೀ ರೋಡ್ ಪೂರ ಫುಲ್ಲಿ ಸ್ಲಿಪ್ ಆಗೋ ರೋಡ್ಗಳೇ ಅವೆಲ್ಲ. ನೋಡ್ಬೋದು ಇಷ್ಟು ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ತಿದ್ದೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊಸಬ್ರು ಯಾರು ನೋಡ್ತಾ ಇದ್ದಾರೆ. ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಯಾರಿಗಾದ್ರು ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ತಗೊಬರ್ತೀನಿ, ಆದಷ್ಟು ಬೇಗ ತಗೊಬರ್ತೀನಿ. ಹಾಗೆ ಚಾನಲ್ಗೆ ಯಾರು ಹೊಸಬ್ರು ಯಾರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ಫಾರೆಸ್ಟ್ ಹೇಳಿದ್ದಾರೆ ಜಸ್ಟ್ ಇವರೇ ಬಂದಿದ್ದು ಅವಾಗ. ಹಾಗೆ ಇವತ್ತಿನ ವೀಡಿಯೋ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.